ಮತ್ತು ಜಿಲ್ಲಾ ಪಂಚಾಯತಿ ಇವಿಎಂ ಗೆ ಆಗುತ್ತಾ ಹೆಂಗೆ? ಗ್ರಾಮ ಪಂಚಾಯತಿ ಅಲ್ಲ, ತಾಲೂಕು ಪಂಚಾಯತಿ. ಹಾಂ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ EVM ಮುಖಾಂತರ ಮಾಡಬೇಕು ಅಥವಾ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅಂತ ಹೇಳಿ ನಾನು ಒಂದು ಪೂರ್ವಭಾವಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ದೇನೆ. ಯಾವುದು ಹೋದರೆ ಸೂಕ್ತ, ನಮ್ಮ ಜನಸಾಮಾನ್ಯರ ಮನಸ್ಸಿನಲ್ಲಿ ರಾಜಕೀಯ ಪಕ್ಷಗಳಲ್ಲಿ EVM ಮುಖಾಂತರ ಚುನಾವಣೆಗಳು ನಡೆದರೆ ಒಂದು ಏನೋ ಒಂದು ಅಭಿಪ್ರಾಯವಿದೆ. ಅದನ್ನು ತೆಗೆದುಹಾಕಲಿಕ್ಕೆ, ಅಂದರೆ ಅವ್ರ ಮನಸ್ಸಿನ ತೆಗೆದುಹಾಕಲಿಕ್ಕೆ ಬ್ಯಾಲೆಟ್ ಪೇಪರ್ ಮಾಡುವುದು ಸೂಕ್ತ ಅಂತ ಹೇಳಿ ಅನಿಸಿ ಒಂದು ಪೂರ್ವಭಾವಿ ಮೀಟಿಂಗನ್ನು ಕೂಡ ಮಾಡಿದ್ದೇನೆ. ಸಂಬಂಧಪಟ್ಟ ರಾಜಕೀಯ ಪಕ್ಷಗಳಿಗೂ ಕೂಡ ಕರೆದು ಇದರ ಮಹತ್ವವನ್ನು, ಬ್ಯಾಲೆಟ್ ಪೇಪರ್ನ ಮಹತ್ವವನ್ನು ನಾವು ಮಾಡುವವರಿದ್ದೇವೆ. ನಮ್ಮ ಆಯೋಗದ ಪ್ರಕಾರ ಜಿಲ್ಲಾ ಪಂಚಾಯತಿಗೆ EVM ಮುಖಾಂತರ, ತಾಲೂಕ್ ಪಂಚಾಯತಿಗಳಿಗೆ ಬ್ಯಾಲೆಟ್ ಪೇಪರ್ಗಳ ಮುಖಾಂತರ ಮಾಡುವುದು ಅಂತ ಹೇಳಿದರು. ನಾನು ಹೇಳಿದೆ, ಮಾಡೋದಿದ್ದರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎರಡಕ್ಕೂ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡೋಣ ಅಂತ ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇದೊಂದು ಪ್ರಾಯೋಗಿಕವಾಗಿ, ಈ ಹಿಂದೆ ಕೂಡ ಬ್ಯಾಲೆಟ್ ಪೇಪರ್ಗಳಿದ್ದು ಆರೋಪಗಳನ್ನು ಮಾಡ್ತಿದೆ ಸರ್ ವಿರೋಧ ಪಕ್ಷಗಳು EVM ಬಗ್ಗೆ. ಅದನ್ನೇನಾದರೂ ಇಲ್ಲಿ ಬ್ಯಾಲೆಟ್ ಇಂದ ಆಗುತ್ತಾ ಈ ಬಾರಿ? ಅದೇ ಬ್ಯಾಲೆಟ್ ಪೇಪರ್ಗೆ ಹೋದರೆ ಅವರಿಗೆ ಗೊತ್ತಾಗ್ತದಲ್ಲ, ಬ್ಯಾಲೆಟ್ ಪೇಪರ್ ಎಷ್ಟು ಪಾರದರ್ಶಕವಾಗಿ ಇರ್ತದೆ ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕಂತ ಅನಿಸಿ ನಂದು ಕೂಡ ಬ್ಯಾಲೆಟ್ ಮುಖಾಂತರನೇ ಮಾಡೋಣ ಈ ಸಲ ಚುನಾವಣೆ ಅನ್ನೋದು ಕೂಡ ನನ್ನದು ಒಂದು. ಮತದಾರರ ಬಗ್ಗೆ ಹೇಳೋದು, ಮತದಾರರು ಜಾಗೃತರಾಗಬೇಕು. ಈ ಚುನಾವಣೆಗಳಿಗೆ ಇದೊಂದೇ ಪಂಚಾಯತ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳಷ್ಟೇ ಅಲ್ಲ, ನಾವು ವಿಧಾನಸಭಾ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳನ್ನು ನೋಡಿದಾಗ, ಎಲ್ಲ ಚುನಾವಣೆಗಳನ್ನು ನೋಡಿದಾಗ ರಾಜಕೀಯ ಪಕ್ಷಗಳು ಅಥವಾ ಚುನಾವಣೆ ನಿಂತ ಎಲ್ಲ ಅಭ್ಯರ್ಥಿಗಳು ಮತದಾರರನ್ನು ಒಲಿಸಿಕೊಳ್ಳುವ ತಮ್ಮ ಏನೋ ಚಟುವಟಿಕೆ ಮಾಡ್ತಾರೆ. ಆದರೆ ಮತದಾರರು ಹಣ ಮತ್ತು ಹೆಂಡಕ್ಕೆ ಬಲಿಯಾಗಬಾರ್ದು. ನೀವು ಹಣ ಮತ್ತು ಹೆಂಡಕ್ಕೆ ಬಲಿಯಾಗಿ ನಿಮ್ಮ ಮತದಾನವನ್ನು ಅಲ್ಲಿ ಮತದಾನ ಮಾಡಿದಾಗ ಅದಕ್ಕೆ ಭ್ರಷ್ಟಾಚಾರ ರಹಿತವಾದಂಥ ಚುನಾವಣೆ ಅನಿಸೋದಿಲ್ಲ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋಕ್ಕಾಗಲ್ಲ. ಹೀಗಾಗಿ ಮತದಾರರು ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ನೀವು ಮತದಾರರು ಅಭ್ಯರ್ಥಿಗಳ ಕಡೆಯಿಂದ ಹಣ ಮತ್ತು ಹೆಂಡವನ್ನು ಪಡೆದು ಮತದಾನ ಮಾಡಿದರೆ ನಾಳೆ ನೀವು ಭ್ರಷ್ಟಾಚಾರ ಇದೆ ಅಂತ ಹೇಳಲಿಕ್ಕೆ ಯಾವ ನೈತಿಕ ಅಧಿಕಾರ ಇದೆ? ಯಾವ ನೈತಿಕ ಹಕ್ಕು ಉಳಿತಿದೆ? ಯಾರ ಹತ್ರ? ಮತದಾರರ ಹತ್ರ. ಅವ್ರು ರಾಜಕೀಯ ಅವರು ನಾಯಕರು, ಅವರು ತಮ್ಮ ಮತದಾನ ಪಡೀಲಿಕ್ಕೆ ಮನಸ್ಸನ್ನು ಗೆಲ್ಲಬೇಕಾಗ್ತದೆ. ಹಾಗೆ ಮನಸ್ಸು ಗೆಲ್ಲಲಿಕ್ಕಾಗಲ್ಲ, ಮನಸ್ಸನ್ನು ಗೆಲ್ತಾರೆ. ಆ ಗೆಲ್ಲುವ ಒಂದು ಪ್ರೊಸೆಸ್ನಲ್ಲಿ ಈ ದುಡ್ಡನ್ನು ಪಡಿಬಾರ್ದು. ಈಗ ಏನಾಗಿದೆ, ಪ್ರತಿಯೊಬ್ಬ ವ್ಯಕ್ತಿಗೆ ಇಂತಿಷ್ಟು ದುಡ್ಡು ಅಂತ ಹೇಳಿ ಈಗ ಎಲ್ಲ ಕಡೆ ಪ್ರಚಲಿತ ಆಗಿಬಿಟ್ಟಿದೆ. ಒಂದು ಮನೆಯಲ್ಲಿ 4 ಮಂದಿ ಮತದಾರರಿದ್ದರೆ ಒಬ್ಬೊಬ್ಬ 1,000 ರೂಪಾಯಿ ಅಂತೇಳಿ ನಿಗದಿ, ಹಂಗೆ ಆ ರೀತಿ ಚರ್ಚೆ ನಡೀತಾ ಇದೆ. ಅದು ಹೋಗಬೇಕು. ಸರ್, ಈಗ ಬ್ಯಾಲೆಟ್ ಪೇಪರ್ ಬಗ್ಗೆ ಸರ್ಕಾರ ಆಗಲಿ ಕೇಂದ್ರ ಚುನಾವಣಾ ಆಯೋಗದ ಜೊತೆಗೆ ಚರ್ಚೆ ಆಗಿದೆ ಅಂತ? ನಮ್ಮ ಕೇಂದ್ರ ಚುನಾವಣಾ ಆಯೋಗ ನಮ್ಗೆ ಸಂಬಂಧನೇ ಇಲ್ಲ. ಬರೋದಿಲ್ಲ. ರಾಜ್ಯ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆ. ನಾವು ಅವ್ರನ್ನ ಕೇಳಿ ಏನೂ ಮಾಡುವಂಥದ್ದಿಲ್ಲ, ಆಯಿತಾ? ಇದು ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಬೇಡವೋ ಅಂತೇಳಿ ನಿರ್ಧಾರ ತೆಗೆದುಕೊಳ್ಳುವುದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.